ಇವತ್ತು ನಾನು ನಿಮಗೆ ತೋರಿಸ್ತಾ ಇಪ್ಪ ಅಡುಗೆ ಗುಜರಾತಿನ ಸ್ಪೆಷಲ್ ಹಾಂಡ್ವೋ ಅಂದ್ಕೊಂಡು ತರಕಾರಿ ಬೇಳೆಕಾಳನ್ನೆಲ್ಲ ಉಪಯೋಗಿಸಿ ಮಾಡುವ ಒಂದು ಆರೋಗ್ಯಕರವಾದ ಅಡುಗೆ. ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಇಷ್ಟಪಟ್ಟು ತಿಂಬೋ ಒಂದು ಅಡುಗೆ. ಗುಜರಾತಲ್ಲಿ ತುಂಬ ಫೇಮಸ್ ಈ ತಿಂಡಿ. ಈ ರೀತಿಯ ಇರುತ್ತೆ, ಕಾಂಬಕ್ಕೆ ದಪ್ಪ ಇರುತ್ತೆ, ಇಡ್ಲಿ ಥರ. ಇದನ್ನು ಪ್ಯಾನಲ್ಲಾರು ಮಾಡ್ಕೊಂಡ್ಲಕ್ಕ ಅಥವಾ ಇಡ್ಲಿ ಥರ ಪಾತ್ರೆಯಲ್ಲಿ ಇಟ್ಟು ಬೇಕಾದರೂ ಬೇಯಿಸ್ಕೊಂಡ್ಲಕ್ಕ. ಹಾಯ್ ನಮಸ್ಕಾರ, ನಾನು ಪವಿತ್ರ ಭಾಗವತ್. ಹಳ್ಳಿ ಕಿಚನ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಒಂದು ಬೌಲಲ್ಲಿ 1 ಲೋಟ ಅಕ್ಕಿ, ಅರ್ಧ ಲೋಟ ಫಸ್ಟ್ ಕಡಲೆಬೇಳೆ, 1/4 ಲೋಟ ಉದ್ದಿನಬೇಳೆ, 1/4 ಲೋಟ ತೊಗರಿಬೇಳೆ, 1/4 ಲೋಟ ಹೆಸರು ಕಾಳನ್ನು ಹಾಕ್ಕೊತಾ ಇದ್ದೆ. ಹೆಸರು ಬೇಳೆ ಇದ್ದರೆ ಬೇಳೆಯನ್ನು ಹಾಕ್ಕೊಳ್ಳೋಕ್ಕೂ ನನ್ನ ಹತ್ರ ಇರಲಿಲ್ಲ, ಅದಕ್ಕೋಸ್ಕರ ಕಾಳನ್ನು ಹಾಕಿ ಸರಿ ಮಾಡಿ ಒಂದು 3 ಸಲ ತೊಳೆದು ನೀರನ್ನು ಹಾಕಿ ರಾತ್ರಿ ನೆನೆಸಿ ಇಡ್ತಾಯಿದ್ದೆ. ಮರುದಿವಸ ಬೆಳಿಗ್ಗೆ ನಾನು ಇದನ್ನು ರೆಡಿ ಮಾಡ್ತಾಯಿದ್ದೆ, ಅದಕ್ಕೆ ರಾತ್ರಿ ನೆನೆಸ್ಕೊಂಡಿದ್ದೆ. ಹುಳಿ ಬರ್ಸಿ ಮಾಡೋದಾದರೆ ರಾತ್ರಿಯೇ ಅರ್ದಿಡು ಹಾಗೆ ರೆಡಿ ಮಾಡ್ಕೊಂಡ್ರೆ ಆಯ್ತು. ನಾನು ಇದಕ್ಕೆ ಈನೋ ಪೌಡ್ರನ್ನು ಉಪಯೋಗಿಸ್ದೆ, ಅದಕ್ಕೋಸ್ಕರ ರಾತ್ರಿ ನೆನೆಸಿ ಬೆಳಿಗ್ಗೆ ಅರಿತಾಯಿದ್ದೆ. ಸರಿ ನೆಂದಿದ್ದನ್ನು ಗ್ರೈಂಡ್ರಲ್ಲಿ ಹಾಕಿ ಹರ್ಕೊತಾ ಇದ್ದೆ. ಅರಿಯೋಷ್ಟೊತ್ತಿಗೆ ಜಾಸ್ತಿ ನೀರನ್ನು ಸೇರಿಸೋಕ್ಕಾಗ ಸ್ವಲ್ಪ ಇಡ್ಲಿ ಹಿಟ್ಟಿನ ಹದದಲ್ಲಿ ರೆಡಿ ಮಾಡ್ಕೊಳ್ಕೊ. ಒಂದು ದೊಡ್ಡ ಚಮಚದಲ್ಲಿ 2 ಚಮಚ ಫಸ್ಟು ಮೊಸರನ್ನು ಸೇರಿಸಿದ್ದೆ. ಬೇಳೆ ಎಲ್ಲ ಇಪ್ಪಕ್ಕೋಸ್ಕರ ಮೊಸರು ಹಾಕಿದರೆ ಲೈಕತ್ತು. ಪೂರ ನುಣ್ಣಗೂ ಬೇಡ, ಇಡ್ಲಿ ಹಿಟ್ಟಿನಷ್ಟು ತರಿಯಾಗೂ ಬೇಡ, ಹದವಾಯಿ ಹಿಟ್ಟನ್ನು ತಯಾರು ಮಾಡ್ಕೊಳ್ಕೊ. ಅರ್ಧ ರೆಡಿ ಆದದನ್ನು ಸ್ವಲ್ಪ ಮಾತ್ರ ತಗೊಂಡಿದ್ದೆ, ಮತ್ತು ಸ್ವಲ್ಪ ತೆಗೆದಿಟ್ಟಿದ್ದೆ. ಅರ್ದಿದ್ದ ಹಿಟ್ಟಿಗೆ 1/4 ಲೋಟ ಫಸ್ಟು ಕೋಸನ್ನು ಹಾಕಿದ್ದೆ ತುರಿದು, 1/4 ಲೋಟ ಫಸ್ಟು ಸೋರೆಕಾಯಿ ತುರಿಯನ್ನು ಹಾಕಿದ್ದೆ, 1/4 ಲೋಟ ಫಸ್ಟು ಕ್ಯಾರೆಟ್ ತುರಿಯನ್ನು ಸೇರಿಸಿದ್ದೆ. ಒಂದು ದೊಡ್ಡ ಚಮಚ ಶುಂಠಿಯನ್ನು ತುರಿದು ಹಾಕ್ತಾಯಿದ್ದೆ. ಸೋರೆಕಾಯಿ ತುರಿ ಜಾಸ್ತಿ ಬೇಕಿದ್ರೆ ಹಾಕೊಂಡ್ಲಕ್ಕ, ನನ್ನ ಹತ್ರ ಸ್ವಲ್ಪ ಇದ್ದಿತ್ತು, ಅದಕ್ಕೆ ಸ್ವಲ್ಪ ಮಾತ್ರ ಸೇರಿಸಿದ್ದೆ. ಚಿಟಿಕೆ ಅರಿಶಿನವನ್ನು ಸೇರಿಸಿದ್ದೆ. ಖಾರಕ್ಕೆ ಒಂದು ಅರ್ಧ ಚಮಚ ಫಸ್ಟು ಖಾರದ ಪುಡಿಯನ್ನು ಸೇರಿಸ್ತಾ ಇದ್ದೆ. ಹಸಿಮೆಣಸನ್ನು ಬೇಕಾದರೆ ಸಣ್ಣದಾಗಿ ಕಟ್ ಮಾಡಿ ಹಾಕ್ಲಕ್ಕು, ಮಕ್ಕಳೆಲ್ಲ ತಿಂಬೋದ್ರಿಂದ ನಾನಿಲ್ಲಿ ಸೇರಿಸ್ತಾ ಇಲ್ಲ. ರುಚಿಗೆ ಬೇಕಾ ಫಸ್ಟು ಉಪ್ಪನ್ನು ಸೇರಿಸಿ ಎಲ್ಲ ಒಂದು ಸಲ ಮಿಕ್ಸ್ ಮಾಡ್ಕೊಂತೆ. ಹಿಟ್ಟಿನ ಹದವನ್ನು ತರಕಾರಿ ಎಲ್ಲ ಸೇರಿಸಿದ್ರ ಮೇಲೆ ಕಂಡ್ಕೊ ಎಷ್ಟು ದಪ್ಪ ಆಯ್ತಾ ನೀರಾಯ್ತಾ ಎಂತ ಆಯ್ತು ಅಂದ್ಕೊಂಡು. ನೀರಾದರೆ ಎಂತ ಮಾಡೋಕ್ಕಾಗ್ತಿಲ್ಲ, ಅದಕ್ಕೋಸ್ಕರ ಫಸ್ಟಿಗೆ ಅರಿಯೋಷ್ಟೊತ್ತಿಗೆ ಸ್ವಲ್ಪ ನೀರನ್ನು ಕಡಿಮೆ ಸೇರಿಸಿ ಹರ್ಕೊಂಬುದು ಒಳ್ಳೆಯದು. ಇದಕ್ಕೆ ಒಂದು ಸ್ವಲ್ಪ ಹಿಂಗನ್ನು ನೀರಲ್ಲಿ ಕರಡಿ ಸೇರಿಸಿದ್ದೆ. ಹಾಗೆ ಒಂದು ಅರ್ಧ ಚಮಚ ಸಕ್ಕರೆಯನ್ನು ಸೇರಿಸ್ತಾ ಇದ್ದೆ. ಆ ಒಗ್ರಿನ ಅಂಶ ಇರುತ್ತೆ ಬೇಳೆದೆಲ್ಲ, ಅದಕ್ಕೆ ಸಕ್ಕರೆ ಸೇರಿಸಿದ್ರೆ ರುಚಿ ಆಯ್ತು. ಹಾಗೆ ಒಂದು ಅರ್ಧ ಚಮಚ ಫಸ್ಟು ಈನೋ ಪೌಡ್ರನ್ನ ಹಾಕಿ ಸರಿ ಮಾಡಿ ಮಿಕ್ಸ್ ಮಾಡ್ಕೊಂತೆ. ಈನೋ ಪೌಡ್ರ್ ಹಾಕಿ ಒಂದು 5ರಿಂದ 10 ನಿಮಿಷ ಬಿಡಕ್ಕೆ ಹಿಟ್ಟನ್ನು. ನಿಮಗೆ ಈನೋ ಪೌಡ್ರ್ ಸೇರಿಸೋದು ಇಷ್ಟ ಇಲ್ಲ ಅಂದರೆ ರಾತ್ರಿ ಮಾಡಿ ಹುಳಿ ಬರೆಸಿ ಅದಕ್ಕೆ ಮರುದಿವಸ ತರಕಾರಿ ಎಲ್ಲ ಸೇರಿಸಿ ಮಾಡ್ಕೊಂಡ್ಲಕ್ಕು. ಒಂದು ಪ್ಯಾನನ್ನು ಬಿಸಿಗಿಟ್ಟಿದ್ದೆ, ಅದಕ್ಕೆ 2 ಚಮಚ ಫಸ್ಟು ಎಣ್ಣೆಯನ್ನು ಹಾಕಿದ್ದೆ. ಅದಕ್ಕೆ ಸಾಸಿವೆಯನ್ನು ಹಾಕಿದ್ದೆ ಒಂದು ಅರ್ಧ ಚಮಚ. ಹಾಗೆ ಒಂದು ಅರ್ಧ ಚಮಚ ಜೀರಿಗೆಯನ್ನು ಸೇರಿಸ್ತಾ ಇದ್ದೆ. ಈ ಒಗ್ಗರಣೆ ಲಾಯ್ಕ್ ಮಾಡಿ ಮಾಡ್ಕೊಂಡ್ರೆ ಹಾಂಡ್ವೋ ರುಚಿಯಾಗಿ ಬತ್ತು. ಒಗ್ಗರಣೆ ಪರಿಮಳ ಲಾಯ್ಕ್ ಕೊಡುತ್ತು. ಒಗ್ಗರಣೆ ಹಾಕದೆ ಹಾಗೆ ಮಾಡೋಕ್ಕೆ ಒಪ್ಪಕ್ಕಾಗ. ಸಾಸಿವೆ ಕಾಳೆಲ್ಲ ಚಟಪಟ ಸಿಡಿದ ಮೇಲೆ ಒಂದು 10 ಕರಿಬೇವಿನ ಎಲೆಯನ್ನು ಹಾಕಿದ್ದೆ. 1 ಚಮಚ ಫಸ್ಟು ಎಳ್ಳನ್ನು ಹಾಕಿದ್ದೆ. ಎಳ್ಳು ಹಾಕಿದ್ರ ಮೇಲೆ ಬೆಂಕಿಯನ್ನು ಸಣ್ಣ ಮಾಡಿ ಇಟ್ಕೊಂಡ್ಕೊ, ಒಗ್ಗರಣೆ ಕರಟಿ ಒಪ್ಪಕ್ಕಾಗ. ಇದ್ರದ್ದು ಸ್ವಲ್ಪ ಒಗ್ಗರಣೆ ಕಾಳನ್ನು ತೆಗೆದಿಟ್ಕೊಂತೆ, ಮೇಲ್ಗಡೆಯಿಂದ ಸೇರಿಸೋಕ್ಕೋಸ್ಕರ ತೆಗೆದಿಡ್ತಾ ಇದ್ದೆ. ಈಗ ಈ ರೆಡಿಯಾದ ಒಗ್ಗರಣೆಗೆ ನಾವು ರೆಡಿ ಮಾಡಿದ ಹಿಟ್ಟನ್ನು ಹಾಕಬೇಕು. ದಪ್ಪಕ್ಕೆ ಹೊಯ್ಕೊ, ಇಡ್ಲಿ ಥರ ದಪ್ಪಕ್ಕಿರ್ಕೊ. ತೆಳ್ಳಗೆ ಹಾಕಿದರೆ ಲೈಕ್ ಆಗ್ತಿಲ್ಲ, ಉಬ್ಬಿ ಬರ್ತಿಲ್ಲ. ಸ್ವಲ್ಪ ದಪ್ಪಕ್ಕೆ ಹಾಕೊಂಡ್ರೆ ಮೆತ್ತಗೆ ಉಬ್ಬಿ ಬಂದು ಲೈಕ್ ಆಯ್ತು. ಈ ಥರ ಒಂದು 4-5 ಸೌಟ್ ಹಾಕಿ ಎಲ್ಲ ಬದಿಗೆ ಹರಡಿ ಮೇಲ್ಗಡೆಯಿಂದನೂ ಸ್ವಲ್ಪ ಒಗ್ಗರಣೆಯನ್ನು ಹಾಕ್ತಾಯಿದ್ದೆ. ಕಾಂಬಕ್ಕೂ ಲೈಕ್ ಆಯ್ತು, ರುಚಿಯೂ ಲೈಕ್ ಆಯ್ತು. 2 ಬದಿಗೂ ಎಣ್ಣೆ ಪರಿಮಳ, ಒಗ್ಗರಣೆ ಪರಿಮಳ ಲಾಯ್ಕಾಯಿ ಬತ್ತು. ಒಂದು ಮುಚ್ಚಳವನ್ನು ಮುಚ್ಚಿ ಸಣ್ಣ ಉರಿಯಲ್ಲೇ ಬೇಯಿಸ್ಕೊಳ್ಕೊ. 10ರಿಂದ 15 ನಿಮಿಷ ಬೇಕಾಗ್ತು ಇದನ್ನು ಬೇಯಿಸ್ಕೊಂಬಕ್ಕೆ. ಎಲ್ಲ ಬದಿ ಬೆಂದಿತ್ತಂತ ಆದ್ರ ಮೇಲೆ ಬೇಕಾದ್ರೆ ಒಂದು ಸಲ ಅಡಿ ಬದಿಗೂ ಯಾವ ಥರ ಕಲರ್ ಬಂದಿತ್ತು ಅಂದ್ಕೊಂಡು ಚೆಕ್ ಮಾಡ್ಕೊಂಡು ತಿರುವಿ ಹಾಕ್ಕೊಂಡ್ಕಿದನ್ನು. ತಿರುವಿ ಹಾಕಿದ್ರ ಮೇಲೆ ಮತ್ತೆ ಪುನಃ ಒಂದು 10 ನಿಮಿಷದ ತನಕ ಇನ್ನೊಂದು ಬದಿಯೂ ಬೇಯಿಸ್ಕೊಳ್ಕೊ. ಇಲ್ಲ ಅಂದರೆ ಬಾಯಿಗೆ ಅಂಟು ಥರ. 2 ಬದಿ ಸರಿ ಮಾಡಿ ಬೇಯಿಸ್ಕೊಂಡ್ರೆ ಆರೋಗ್ಯಕರವಾದ ಹಾಂಡ್ವೋ ರೆಸಿಪಿ ತಯಾರಾಯ್ತು. ಬೇಳೆ ತರಕಾರಿ ಎಲ್ಲದನ್ನು ಸೇರಿಸಿದ್ರಿಂದ ಒಂದೇ ಅಡುಗೆ ಒಳಗೆ ನಮಗೆ ದೇಹಕ್ಕೆ ಬೇಕಾದ ಎಲ್ಲ
ಅಂಶನೂ ಸಿಕ್ಕತ್ತಂತ ಹೇಳಕ್ಕೆ ಈ ಅಡುಗೆಯಿಂದ. ಕಟ್ ಮಾಡೋಷ್ಟೊತ್ತಿಗೆ ಗೊತ್ತಾತಿತ್ತು ಅನ್ಸತ್ತೆ ನಿಮಗೆ ಎಷ್ಟು ಮೆದುವಾಗಿ ಬಂದಿತ್ತು ಅಂದ್ಕೊಂಡು. ಇದನ್ನು ಚಟ್ನಿ ಜೊತೆ ಬೇಕಾದ್ರೂ ಸರ್ವ್ ಮಾಡ್ಲಕ್ಕೆ ಅಥವಾ ಹಾಗೆ ಬೇಕಾದರೂ ತಿನ್ಲಕ್ಕೆ. ಆರೋಗ್ಯಕರವಾದ ಹಾಂಡೋ ರೆಸಿಪಿ ನಿಮಗೆಲ್ಲ ಖುಷಿ ಆಯ್ತು ಅಂತ ಎಣಿಸ್ಕೊಂತೆ. ಖುಷಿ ಆದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅನಿಸಿಕೆನ ಕಮೆಂಟಲ್ಲಿ ತಿಳಿಸಿ. ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಫೇಸ್ಬುಕ್ ಪೇಜಲ್ಲೂ ಹಳ್ಳಿ ಕಿಚನನ್ನು ಫಾಲೋ ಮಾಡ್ಲಕ್ಕೆ. ಯಾವ ರೀತಿ ಬಂದಿತ್ಕಣಿ, ಸಾಫ್ಟ್ ಆಯಿತು. ಇದೇ ರೀತಿ ಇನ್ನೂ ಹಲವಾರು ರೆಸಿಪಿಗಳು ಹಳ್ಳಿ ಕಿಚನಲ್ಲಿ ನಿಮಗೋಸ್ಕರ ಕಾಯ್ತಾ ಇತ್ತು. ಎಲ್ಲ ರೆಸಿಪಿಯನ್ನು ಕಂಡು ಸಪೋರ್ಟ್ ಮಾಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಬರ್ತೆ. ಅಲ್ಲಿಯವರೆಗೂ ನಮಸ್ಕಾರ.